ಒಂದು ಕಾರ್ಯ ಕೇಳಬೇಕು. ಧರಣಿ ಪಾಲಕ ಕೀಳು ಸುರಪಾಲ ನಾಕದೋಳು ವರುಣ ವಾಯು ಕುಬೇರ ರವಿಯೋಳು ನುಡಿದ ಮನದೀರವ ಈ ತೆರದಿ ವರುಣವಾಯು ಕುಬೇರ ನಿನುದಿ ಮೊದಲಾದವರ ರವಿಯೋಳು ನುಡಿದ ಮನದೀರವನಿ ತೆರದಿ ಧರಣಿ ದಿಕ್ಪಾಲಕರೇ, ದೇವೇಂದ್ರನ ಮಾತುಗಳಿಗೆ ಚಿತ್ತ ಕೊಡಬೇಕಾಗಿದೆ. ನೀವೆಲ್ಲ ತಿಳಿದಿರುವ ಹಾಗೆ ತೇಜಾಧಿಪತಿಯಾದಂತಹ ಅಗ್ನಿದೇವ, ಜಲಾಧಿಪತಿಯಾದಂತಹ ವರುಣದೇವ, ಧರ್ಮಾಧಿಪತಿಯಾದಂತಹ ಯಮಧರ್ಮ, ರಕ್ಷಾಧಿಪತಿಯಾದಂತಹ ನಿವೃತ್ತಿ, ಪ್ರಾಣಾಧಿಪತಿಯಾದಂತಹ ವಾಯುದೇವ, ಹಾಗೆ ಜನಾಧಿಪತಿಯಾದಂತಹ ಕುಬೇರ, ಎಲ್ಲ ದಿಕ್ಪಾಲಕರು ಕೂಡ ಜಗದ ಜೀವನದ ದಿಕ್ಕು ಹೇಗೆ ಸಾಗಬೇಕು ಎನ್ನುವುದರ ಕಡೆಗೆ ಲಕ್ಷ್ಯವನ್ನು ಕೊಟ್ಟು ಕರ್ತವ್ಯದಲ್ಲಿ ನಿರತರಾದವರು. ಅಗ್ನಿ, ವರುಣ, ವಾಯು, ನೀವೆಲ್ಲವೂ ಈಗಾಗಲೇ ತಿಳಿದಿರುವ ರೀತಿಯಲ್ಲಿ ಈ ದೇವಲೋಕದ ವೈಭೋಗವನ್ನು ಕಂಡು ಇಲ್ಲಿಯ ಸಂಪತ್ತು ಸಿರಿಯ ಬಗ್ಗೆ ಮಥನಗೊಂಡು ನಮ್ಮ ದಾಯಾದಿಗಳಾದಂತಹ ರಾಕ್ಷಸರು ಈ ಹಿಂದೆ ಹಲವು ಬಾರಿ ದಾಳಿಯನ್ನು ಮಾಡಿದ್ದಾರೆ. ನಿಜ, ರಾಕ್ಷಸರಲ್ಲಿ ನಾವು ಹೋರಾಟ ಮಾಡಿದವಾಗ ಸೋತಿದ್ದೇವೆ. ಸೋತುದರ ಬಗ್ಗೆ ಈ ದೇವೇಂದ್ರನಿಗೆ ಬೇಸರವಿಲ್ಲ. ಕಾರಣವೇನು? ಸ್ವತಂತ್ರರಾಗಿ ಅವರ ಸ್ವಸಾಮರ್ಥ್ಯದಿಂದ ದಾಳಿ ಇಟ್ಟುದೇನಲ್ಲ, ಬ್ರಹ್ಮನ ಕುರಿತಾದಂತಹ ತಪಸ್ಸನ್ನು ಮಾಡಿ ಬ್ರಹ್ಮನಿಂದ ಬೇಕಾದಂತಹ ವರದಿಂದ ಬಲವನ್ನು ಕೂಡಿಸಿಕೊಂಡು ಇಲ್ಲಿಗೆ ದಾಳಿ ಮಾಡಿದವಾಗ ನಾವು ಗೌರವಿಸಬೇಕಾದದ್ದು ಬ್ರಹ್ಮನ ವರವನ್ನು ತಾನೆ. ಆದ್ದರಿಂದ ಈ ಹಿಂದೆ ನಾವು ಸೋತಿದ್ದೇವೆ. ಆದರೆ ಇತ್ತೀಚೆಗೆ ಅಗ್ನಿದೇವ, ನಿನಗೆ ಗೊತ್ತಿರುವ ಹಾಗೆ ಭೂಲೋಕದಲ್ಲಿ ಯಜ್ಞ ಯಾಗಾದಿಗಳು ಸರಿಯಾಗಿ ನಡೆಯುತ್ತಿಲ್ಲವೆಂದಾದ್ರೆ ಅಲ್ಲಿಂದ ಬರಬೇಕಾದಂತ ದೇವತೆಗಳ ಆಹಾರವಾಗಿರುವ ಹವಿಸ್ಸು ನನಗೆ ಸಮರ್ಪಿಸಲ್ಪಡುವುದಿಲ್ಲ. ಹವ್ಯವಾಹನನಾದಂತ ಅಗ್ನಿಗೆ ವಿಷಯ ಗೊತ್ತಿದೆ. ದೇವಲೋಕದಲ್ಲಿ ಹೇಗೆ ನಮ್ಮ ಸ್ಥಿತಿ ಉಂಟು, ಭೂಲೋಕದಲ್ಲಿ ಮಾತ್ರವಲ್ಲ ಪಾತಾಳದಲ್ಲಿ ರಾಕ್ಷಸರು ಹೇಗೆ ಕಬ್ಬಿ ನಡೆಯುತ್ತಿದ್ದಾರೆ ಅಂತ ಧನುಜರ ಅಟ್ಟುಳಿಯಲ್ಲಿ ಹೆಚ್ಚಾಗುತ್ತಿದೆ ಅಂತೆ. ಎಲ್ಲಾದರೂ ಒಂದು ವೇಳೆ ಬಲಬಲಾನ್ವಿತರಾದಂತ ಆ ರಾಕ್ಷಸರು ದಾಳಿ ಇಟ್ಟರೆ ಸುಮನಸರಾದಂತ ನಿಮ್ಮಲ್ಲಿ ಶಕ್ತಿಯೆಲ್ಲ ಹೇಗಿದೆ? ಉತ್ಸಾಹ ಉಂಟೆ? ಸುರಬಲ
ಲಾಲಿಸಯ್ಯ ದೇವೇಂದ್ರ, ಹಾ ಆ ಅಸುರನನ್ನು ಸೋಲಿಸಿ ಅಗ್ನಿಯ ನಾನು ನಿನ್ನ ಇಂದ್ರ ಪದವಿಯನ್ನು ಭದ್ರಗೊಳಿಸುತ್ತೇನೆ. ಅಪ್ಪಣೆಯನ್ನು ಮಾಡು. ಶಾಬಾಸ್, ನಿಮ್ಮ ಅಭಿಪ್ರಾಯವೇ ಹಾಗೆ. ನಿತ್ಯದಲ್ಲಿ ವಿಚಾರಿಸಿ ಪುರಿವರಿರು ನೆರೆಯಂಚಲಿಗೆ ವೀರನರುವುದೆಂದು ಮಾರುತ್ತಾನು ಸುರಿದರು. ಆ ಅಸುರನನ್ನು ಕರ್ಣ ಆದ ನಾನು ಸೋಲಿಸಿ ಬರುತ್ತೇನೆ. ಸರಿ, ಅಪ್ಪಣೆಯ ಕೊಡಿ. ಅಗ್ನಿ, ನಿನ್ನ ಉತ್ಸಾಹ ಪ್ರಜ್ವಲನೆ ಹೇಗಿದೆ? ಸುರನು ಗಮ್ಮದರು ಮುಂದಾಗಿಯ ಪರವಸ್ತುಗಳ ಕೂಡರು ಮರುಳರಂತಿ ತೀವ್ರಗಿದಿ ನಮ್ಮಲ್ಲಿ ಹರಣವ ನೀಗುವರು. ದೇವೇಂದ್ರ, ಅಗ್ನಿದೇವ, ಲಾಲಿಸಯ್ಯ, ಹ್ಮ್ ಈ ದುರುಳರು ಬಿಸ್ಸು ಸಿಗದ ಹಾಗೆ ಮಾಡಿ ಹ. ಅಧರ್ಮಿಗಳಾಗಿದ್ದಾರೆ. ಹ್ಮ್. ಆ ಅಧರ್ಮಿಗಳಿಗೆ ತಕ್ಕ ಪಾಠವನ್ನು ನಾನು ವಾಯು ಕಲಿಸುತ್ತೇನೆ. ಸಂತೋಷ. ಬಲು ದೋಷವಾಂತಿನ ನೀವಿಂದ ನುಡಿಗೆ ಅವಲು ದೋಷವಾಂತಿನ ನೀವಿಂದ ನುಡಿಗೆ ಕಲಿಗಳು ನಿಶ್ಚಯ ಸಂಗರದೊಳಗೆ ಕಲಿಗಳು ನಿಶ್ಚಯ ಸಂಗರದೊಳಗೆ ಕಳರ ಭೀತಿಯು ನಮಗಿಳ್ಳಿನಿಲ್ಲ. ಆ ಕಳರ ಭೀತಿಯು ನಮಗಿಳ್ಳಿನಿಲ್ಲ. ನಳಿನ ನಾಮನ ಕರುಣದಲ್ಲಿ ಸುಳ್ಳಲ್ಲ. ಬಲು ದೋಷ ಮಾತಿನ ನೀವಿಲ್ದ ನುಡಿಗೆ ಏ
ನೀವು ಹೇಳಿ ಕೇಳಿ ಲೋಕದವರು ತಿಳಿದಿರುವಂತೆ ಸುಮನಸರು ತ್ರಿದಶರು 30ರ ಹರೆಯದ ಮನಸ್ಸಿನ ಸುಮನಸತೆಯನ್ನು ಸದಾಕಾಲ ಇರಿಸಿಕೊಳ್ಳಬೇಕಾದಂತ ನಿಮ್ಮ ಮಾತನ್ನು ಕೇಳಿ ಸಂತೋಷ ಭರಿತನಾಗಿದ್ದೇನೆ. ಇನ್ನಾದರೂ ದೇವತೆಗಳಿಗೆ ಹೇಳುವುದಕ್ಕೆ ಇದ್ದರೆ ಈ ಸಭೆಯಲ್ಲಿ ಇದೇ ಅವಕಾಶ. ಇಲ್ಲವೆಂದಾದರೆ ಸಭೆಯನ್ನು ಈಗ ವಿಸರ್ಜಿಸಲಾಗುವುದು. ಸರಿತಾನೆ?